ಹಾಯ್ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ GSTಯಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. NEP ಕ್ವಶನ್ ಪೇಪರ್. ಕ್ವಶನ್ ಈ ಥರದಲ್ಲಿದೆ. ಮಹೇಶ್ ಆ್ಯಂಡ್ ಕಂಪನಿ ಆಫ್ ಭದ್ರಾವತಿ ಮ್ಯಾನುಫ್ಯಾಕ್ಚರರ್ಸ್ 1 lakh units of pens and sells to wholesaler in Assam at rupees 25 per unit. Packaging charges, transportation charges rupees 3,500 and 4,200 respectively. Trade discount is allowed 5 per unit as per the normal practice. Rate of GST is 18%. Find out the taxable value ಅಂತ ಫೈಂಡ್ ಔಟ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಈಸಿ ಪ್ರಾಬ್ಲಮ್. ಫಸ್ಟ್ ವ್ಯಾಲ್ಯೂ ಆಫ್ ದ ಪೆನ್ಸ್ ಬರ್ಕೊಳ್ಬೇಕು. 1 lakh ಪೆನ್ನನ್ನು ಸೇಲ್ ಮಾಡ್ತಾ ಇದ್ದಾರೆ. ಒಂದು ಪೆನ್ನಿನ ಬೆಲೆ 25. ಸೊ ಟೋಟಲ್ ಆಗಿ ವ್ಯಾಲ್ಯೂ ಆಫ್ ದ ಪೆನ್ಸ್ ಎಷ್ಟಾಗುತ್ತೆ ಅಂತಂದರೆ 1 lakh ಪೆನ್ಸ್ ಇಂಟು 25 rupees. ಸೊ 1 lakh ಇಂಟು 25 ಮಾಡಿದಾಗ 25 lakh ಆಗುತ್ತೆ. ದೆನ್ ಸೇಲ್ ಮಾಡಬೇಕಾದ್ರೆ ಏನಾದರೂ ಎಕ್ಸ್ಪೆನ್ಸಸ್ ಆಗ್ತಾಯಿದ್ರೆ ಆ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು. ಕೆಲವೊಂದು ಎಕ್ಸ್ಪೆನ್ಸಸನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅದು ಯಾವ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಲಿಕ್ಕಿಲ್ಲ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೆ. ಸೊ ಯಾರ್ಯಾರು ಆ ಫಸ್ಟ್ ವೀಡಿಯೋಸ್ ವಾಚ್ ಮಾಡಲಿಲ್ಲ, ಫಸ್ಟ್ ವೀಡಿಯೋಸ್ ವಾಚ್ ಮಾಡಿಕೊಡಿ. ಆವಾಗ ಯಾವ್ಯಾವ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಲಿಕ್ಕಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಕ್ವಶನಲ್ಲಿ ಕೊಟ್ಟಿರೋಂಥ ಎಕ್ಸ್ಪೆನ್ಸಸ್ ಯಾವ್ದು ಅಂತಂದರೆ ಪ್ಯಾಕಿಂಗ್ ಚಾರ್ಜಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಪ್ಯಾಕಿಂಗ್ charges, then transportation charges. ಸೊ ಪ್ಯಾಕಿಂಗಿಗೆ ಎಷ್ಟು ಖರ್ಚಾಗಿದೆ ಅಂತಂದರೆ 3,500 ಖರ್ಚಾಗಿದೆ. ಟ್ರಾನ್ಸ್ಪೋರ್ಟೇಷನಿಗೆ 4,200 ಖರ್ಚಾಗ್ತಾ ಇದೆ. ಸೊ ಟೋಟಲ್ ಆಗಿ ಖರ್ಚಾಗಿರೋದು ಎಷ್ಟು ಅಂತಂದರೆ 25 ಲಕ್ಷ ರೂಪಾಯಿ ಪೆನ್ನಿಗೆ, 3,500 ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ಗೆ 4,200, 25 lakh ಪ್ಲಸ್ 3,500 ಪ್ಲಸ್ 4,200, 25 lakh 7,700. 25 lakh 7,700. ಸೊ ಈ ಬಂದಿರೋಂಥ ಆನ್ಸರ್ನಲ್ಲಿ ಟ್ರೇಡ್ ಡಿಸ್ಕೌಂಟ್ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ದರೆ ಅದನ್ನು ಡಿಡಕ್ಟ್ ಮಾಡಬೇಕು. ಟ್ರೇಡ್ ಡಿಸ್ಕೌಂಟ್ ನೋಡಿ ₹5 per unit ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಅಮೌಂಟ್ ಬೇಕಾದರೂ ಕೊಡ್ಬೋದು, ಪರ್ಸೆಂಟೇಜ್ ಬೇಕಾದರೂ ಕೊಡ್ಬೋದು. ಪರ್ಸೆಂಟೇಜ್ ಕೊಟ್ಟರೆ ವ್ಯಾಲ್ಯೂ ಆಫ್ ದ ಪೆನ್ ಮೇಲೆ, ವ್ಯಾಲ್ಯೂ ಆಫ್ ದ ಐಟಮ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು, ಬಂದಿರೋಂಥ ಆನ್ಸರಿಗಲ್ಲ. ಸೊ ಈಗ 5 ಅಮೌಂಟೇ ಕೊಟ್ಟಿದ್ದಾರೆ, 5 per unit ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು, ಒಂದು ಯೂನಿಟಿಗೆ 5 ರೂಪಾಯಿ. ಕಳಿಸ್ತಾ ಇರೋಂಥ ಯೂನಿಟ್ ಎಷ್ಟು ಅಂತಂದರೆ 1 lakh ಯೂನಿಟ್ಸನ್ನು ಕಳಿಸ್ತಾ ಇದ್ದಾರೆ. ಸೊ 1 lakh ಇಂಟು 5, 1 lakh ಇಂಟು 5 ಮಾಡಿದಾಗ 5 lakh ಬರುತ್ತೆ. ಸೊ ಡಿಸ್ಕೌಂಟಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೇಲ್ ಮಾಡಬೇಕಾದ್ರೆ ಅಥವಾ ಸೇಲ್ ಮಾಡೋದಕ್ಕಿಂತ ಮುಂಚೆನೇ ಡಿಸ್ಕೌಂಟ್ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಡಿಸ್ಕೌಂಟನ್ನು ಬರೀಬೇಕು. ಆಫ್ಟರ್ ದ ಸಪ್ಲೈ, ಸೇಲ್ ಆದಮೇಲೆ ಡಿಸ್ಕೌಂಟ್ ಏನಾದರೂ ಕೊಡ್ತೀವಿ ಅಂತ ಹೇಳಿ ಕ್ವಶನಲ್ಲಿ ಎಟ್ ದ ಟೈಮ್ ಆಫ್ ಸಪ್ಲೈ ಡಿಸ್ಕೌಂಟ್, ದೆನ್ ಬಿಫೋರ್ ದ ಸಪ್ಲೈ ಡಿಸ್ಕೌಂಟ್ ಕೊಟ್ಟಿದ್ರೆ ಕನ್ಸಿಡರ್ ಮಾಡಬೇಕು. ಆಫ್ಟರ್ ದ ಸಪ್ಲೈ ಡಿಸ್ಕೌಂಟ್ ಕೊಟ್ಟರೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಈ ಪ್ರಾಬ್ಲಮಲ್ಲಿ ಆ ಥರ ಏನೂ ಕೊಡಲಿಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ 1 lakh ಇಂಟು 5 ಮಾಡಿದಾಗ 5 lakh ಬಂತು. 25 lakhನಲ್ಲಿ 5 lakh ಹೋದರೆ ಬರುವಂಥ ಆನ್ಸರ್ 20 lakh 7,700. ಇದು ಟ್ಯಾಕ್ಸಬಲ್ ವ್ಯಾಲ್ಯೂ ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಕ್ವಶನಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿರೋಂಥದ್ದು ಇಷ್ಟೇ. ಬಟ್ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತಂದರೆ ಆ್ಯಡ್ GST ಲಯಬಿಲಿಟಿ ಬರುತ್ತೆ. ಆ್ಯಡ್ GST. ಸೊ ಈಗ ಡೀಲರ್ ಇರೋದು ಭದ್ರಾವತಿ ಕರ್ನಾಟಕದಲ್ಲಿ, ಸೇಲ್ ಮಾಡ್ತಿರೋದು ಅಸ್ಸಾಮಿಗೆ. ಸೊ IGSTಯನ್ನು ಅಪ್ಲೈ ಮಾಡಬೇಕು. ವಿತಿನ್ ಎ ಸ್ಟೇಟ್ ಆದರೆ CGST, SGST, ಬಟ್ ಔಟ್ ಆಫ್ ದ ಸ್ಟೇಟ್, ಇಂಟರ್ ಸ್ಟೇಟ್ ಆದರೆ IGSTಯನ್ನು ನಾವು ಅಪ್ಲೈ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ GST ಕೊಟ್ಟಿದ್ದಾರೆ? 18% GST ಕೊಟ್ಟಿದ್ದಾರೆ. ಬಂದಿರೋಂಥ ಆನ್ಸರ್ಗೆ 20 lakh 7,700ಗೆ 18% ಅಪ್ಲೈ ಮಾಡಿದ್ರೆ ಆಯಿತು. ಸೊ 20 lakh 7,700ಗೆ 18% ಮಾಡಿದಾಗ ಬರುವಂಥ ಆನ್ಸರ್ 3,61,386. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರೇ ಇನ್ವಾಯ್ಸ್ ವ್ಯಾಲ್ಯೂ. ಸೊ ಇನ್ವಾಯ್ಸ್ ವ್ಯಾಲ್ಯೂ ಏನು ಬರುತ್ತೆ ಅಂತಂದರೆ 3,61,386 ಪ್ಲಸ್ 20 lakh 7,700. ಇನ್ವಾಯ್ಸ್ ವ್ಯಾಲ್ಯೂ ಈಸ್ 23 lakh 69,086. ಸಿಮಿಲರ್ ಅದೇ ಥರದ ಇನ್ನೊಂದು ಪ್ರಾಬ್ಲಮ್ ಕೂಡ ಕೊಟ್ಟಿದ್ದಾರೆ. ಯಾವುದು, ವೀರು ಆ್ಯಂಡ್ ಕಂಪನಿ ಅನ್ನೋರು 5,000 ಯೂನಿಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ ಎ ಅದನ್ನು ಹೋಲ್ಸೇಲರಿಗೆ 12 ರೂಪಾಯಿಗೆ ಮಾರ್ತಾ ಇದ್ದಾರೆ. ದೆನ್ 2,000 ಯೂನಿಟ್ ಪ್ರಾಡಕ್ಟ್ ಬಿ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದೇ ಡೀಲರಿಗೆ, ಬೇರೆ ಯಾರೋ ಡೀಲರಿಗೆ 10 ರೂಪಾಯಿಗೆ ಮಾರ್ತಾ ಇದ್ದಾರೆ.
ಸೊ ಫಸ್ಟು ನೀವು ವ್ಯಾಲ್ಯೂ ಆಫ್ ದ ಐಟಮ್ ಅಂತ ಬರ್ಕೊಂಡು 5000 ಇಂಟು 12 ಅಲ್ಲಿಗೆ 12 ಇಲ್ಲಿ 60,000 ರೂಪಾಯಿ ಆಗುತ್ತೆ. ಅದನ್ನು ಇಲ್ಲಿ ಬರ್ಕೊಳ್ಳಿ ಇನ್ನರ್ ಕಾಲಮ್ನಲ್ಲಿ. ದೆನ್ 2000 ಇಂಟು 10 2000 ಇಂಟು 10 ಮಾಡಿದಾಗ 20,000 ಆಗುತ್ತೆ. ಅಲ್ಲಿಗೆ 60,000 ಪ್ಲಸ್ 20,000 80,000 ವ್ಯಾಲ್ಯೂ ಆಫ್ ದ ಐಟಮ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಪ್ಯಾಕಿಂಗ್ ಮತ್ತು ಫ್ರೈಟ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕು. ದೆನ್ ಟ್ರೇಡ್ ಡಿಸ್ಕೌಂಟ್ 10% ಕೊಟ್ಟಿದ್ದಾರೆ. ಟ್ರೇಡ್ ಡಿಸ್ಕೌಂಟ್ ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಎಕ್ಸ್ಪೆನ್ಸ್ ಎಲ್ಲ ತಪ್ಪು ಮಾಡೋದು ಇಲ್ಲೇ ತಪ್ಪು ಮಾಡ್ತೀರಾ. ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿ ಆದಮೇಲೆ ಬಂದಿರುತ್ತಲ್ವ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಲ್ಲ. ಸ್ಟಾರ್ಟಿಂಗ್ನಲ್ಲಿ ವ್ಯಾಲ್ಯೂ ಆಫ್ ದ ಐಟಮ್ ಏನಿರುತ್ತೋ ಅದ್ರ ಮೇಲೆ 10% ಡಿಸ್ಕೌಂಟನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ ದೆನ್ ಈ ಪ್ರಾಬ್ಲಮಲ್ಲಿ ಕೇಳಿರೋದು ವಾಟ್ ಈಸ್ ದ ಅಮೌಂಟ್ ಆಫ್ GST ಪೇಯಬಲ್. ಸೊ ಎಂಡ್ ತನಕನೂ ಕ್ಯಾಲ್ಕುಲೇಷನ್ ಮಾಡಬೇಕು. ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಕೊಟ್ಟರೆ ಡಿಸ್ಕೌಂಟನ್ನು ಲೆಸ್ ಮಾಡಿಟ್ರೆ ಸಾಕು. ಬಟ್ GST ಪೇಯಬಲ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ನೀವು ಇನ್ವಾಯ್ಸ್ ವ್ಯಾಲ್ಯೂ ತನಕನೂ ಕ್ಯಾಲ್ಕುಲೇಷನ್ ಮಾಡಬೇಕು. ಈಸಿ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.